ನಮ್ಮೂರ ವಾರ್ತೆಗೆ ಸ್ವಾಗತ. ಸಮಾಜಕ್ಕೆ ಮಾದರಿಯಾದ ಕೆಪಿಟಿ ವಿದ್ಯಾರ್ಥಿಗಳು ಗ್ರಾಮೀಣ ಆದಾಯ ಹೆಚ್ಚಿಸಲು ಮಾರುಕಟ್ಟೆ ನಿರ್ಮಾಣ. ರಾಣಿ ಅಬ್ಬಕ್ಕ ಸಂಗ್ರಹಾಲಯದಲ್ಲಿದೆ ತುಳುನಾಡ ಚರಿತ್ರೆ. ಉಚಿತ ಸ್ವ ಉದ್ಯೋಗ ತರಬೇತಿ ನೀಡುತ್ತಿರುವ ರೂಟ್ಸೆಟ್ ಸಂಸ್ಥೆ. ಸಿರುಸೇರಿಯಲ್ಲಿ ಅಂತಾರಾಷ್ಟ್ರೀಯ ಡಾಟಾ ಸೆಂಟರ್ ಪ್ರಾರಂಭ. ಇವಿಷ್ಟು ಹೈಲೈಟ್ಸ್ ಜೊತೆ ಬಂದಿದ್ದೇನೆ ನಾನು ಹರ್ಷಿತಾ ಜೋಗಿ. ಇದೀಗ ಹೆಡ್ಲೈನ್ಸ್. ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳ ಪ್ರೇರಣಾದಾಯಕ ಕಾರ್ಯ. ಹಳೆಯ ಜಾಗಕ್ಕೆ ಹೊಸ ಜೀವನ ನೀಡಿದ ವಿದ್ಯಾರ್ಥಿಗಳು. ಕಲಿಕೆಯ ಹೊರಗಿನ ವಿದ್ಯಾರ್ಥಿಗಳ ಹೊಸ ಪ್ರಯತ್ನ. ರಾಣಿ ಅಬ್ಬಕ್ಕ ಬದುಕು ಬಿಂಬಿಸೋ ತುಳು ಅಧ್ಯಯನ ಕೇಂದ್ರ. ತುಳುನಾಡಿನ ಜೀವನ ಚಿತ್ರಣ ಕಟ್ಟಿಕೊಡೋ ಪ್ರಯತ್ನ. ರಾಣಿಯ ಹೋರಾಟದ ಕಥೆಗೆ ಸಾಕ್ಷಿ ಈ ವಸ್ತು ಸಂಗ್ರಹಾಲಯ. ನಿರುದ್ಯೋಗ ಸಮಸ್ಯೆಗೆ ಪರಿಹಾರ ಕೊಟ್ಟ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಬದುಕು ಕಟ್ಟಿಕೊಳ್ಳಲು ಆಸರೆಯಾದ ರೂಟ್ಸೆಟ್. ಯುವಜನರ ಸ್ವ ಉದ್ಯೋಗ ಸಾಧನೆಗೆ ಪ್ರೇರಕ ಶಕ್ತಿ. ಡಿಜಿಟಲ್ ಆರ್ಥಿಕತೆಗೆ ಹೊಸ ಶಕ್ತಿಯಾದ ಭಾರತ. ಅಂತಾರಾಷ್ಟ್ರೀಯ ಡಾಟಾ ಸೆಂಟರ್ಗೆ ದೇಶದಲ್ಲೇ ಚಾಲನೆ. ಜಾಗತಿಕ ವೇದಿಕೆಯಲ್ಲಿ ತಂತ್ರಜ್ಞಾನದ ಬಲ ಪಡೆದ ದೇಶ. ನೀರು ನಿಲ್ಲುವ ಜಾಗಗಳಲ್ಲಿ ಟಾರ್ ರಸ್ತೆ ನಿರ್ಮಾಣ ಮಾಡಿದ್ರೂ ಅದು ಬಾಳಿಕೆ ಬರೋದಿಲ್ಲ. ಇಂಥದ್ದೇ ಸಮಸ್ಯೆಯೊಂದರಿಂದ ಕ್ಲಾಸ್ಗೆ ಹೋಗೋಕೆ ತೊಂದರೆ ಅನುಭವಿಸಿದ್ದ ವಿದ್ಯಾರ್ಥಿಗಳು ಕೊನೆಗೆ ತಾವೇ ಅದಕ್ಕೊಂದು ಪರಿಹಾರ ಕಂಡುಕೊಂಡಿದ್ದಾರೆ. ಅತ್ಯಂತ ಕಡಿಮೆ ವೆಚ್ಚದಲ್ಲಿ ತ್ಯಾಜ್ಯಗಳನ್ನೇ ಬಳಸಿ ಗಟ್ಟಿಮುಟ್ಟಾದ ರಸ್ತೆಯನ್ನ ನಿರ್ಮಿಸಿದ್ದಾರೆ. ವಿದ್ಯಾರ್ಥಿಗಳು ಬಳಸಿದ ರಸ್ತೆ ನಿರ್ಮಾಣ ಟೆಕ್ನಿಕ್ ಇದೀಗ ಎಲ್ಲರ ಗಮನ ಸೆಳೀತಾ ಇದೆ. ಎಲ್ರಿಗೂ ನಮಸ್ಕಾರ. ನಾವಿವಾಗ ಮಂಗಳೂರಿನ ಕೆಪಿಟಿ ಕಾಲೇಜ್ನಲ್ಲಿದ್ದೀವಿ. ಇಲ್ಲಿಯ ವಿದ್ಯಾರ್ಥಿಗಳು ರಸ್ತೆಯ ತ್ಯಾಜ್ಯವನ್ನು ಬಳಸಿ ಹೊಸದಾಗಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಅದರ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಮಂಗಳೂರು ಮಳೆಗೆ ರಸ್ತೆ ಹಾಳಾಗೋದು ಕಾಮನ್. ಇಲ್ಲಿನ ಕೆಪಿಟಿ ಅಂದ್ರೆ ಕರ್ನಾಟಕ ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಇದೇ ಸಮಸ್ಯೆ ಕಾಡಿತ್ತು. ಲ್ಯಾಬ್ ವಾಶ್ರೂಮ್ ಕಡೆಗೆ ಹೋಗೋ 20 ಮೀಟರ್ ಉದ್ದದ ರಸ್ತೆಯಲ್ಲಿ ನೀರು ನಿಂತು ಕೊಚ್ಚೆ ತುಂಬಿಕೊಂಡು ತೊಂದರೆ ಆಗ್ತಿತ್ತು. ಇದನ್ನ ಗಮನಿಸಿ ಹೇಗಾದ್ರೂ ಈ ಸಮಸ್ಯೆಗೊಂದು ಪರಿಹಾರ ಕಂಡು ಹಿಡಿತೀವಿ ಅಂತ ಮುಂದೆ ಬಂದಿದ್ದು ಇದೇ ಕಾಲೇಜಿನ ಸಿವಿಲ್ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು. ಮೊದಲಿಗೆ ನೀರು ನಿಂತ ರಸ್ತೆನ ಲೆವೆಲ್ ಮಾಡಿ ಪ್ಲಾನಿಂಗ್ ಡಿಸೈನ್ ರೆಡಿ ಮಾಡಿಕೊಂಡು ಅಲ್ಲಿ ಬಾಳ್ಕೆ ಬರುವಂತ ಒಂದು ಸಿಮೆಂಟ್ ಬ್ಲಾಕ್ ರಸ್ತೆ ನಿರ್ಮಾಣ ಮಾಡೇ ಬಿಟ್ರು. ಅಂದಹಾಗೆ 20 ಮೀಟರ್ ಉದ್ದ 3.6 ಮೀಟರ್ ಅಗಲ ಇರೋ ಈ ರಸ್ತೆ ನಿರ್ಮಾಣಕ್ಕೆ ವಿದ್ಯಾರ್ಥಿಗಳು ಬಳಸಿರೋ ಮೆಥಡ್ ಇವಾಗ ಎಲ್ಲರ ಗಮನ ಸೆಳೀತಾ ಇದೆ. ಯಾಕಂದ್ರೆ ಈ ಬ್ರೈಟ್ ಸ್ಟೂಡೆಂಟ್ಸ್ ರಸ್ತೆ ಮಾಡೋದಕ್ಕೆ ಬಳಸ್ಕೊಂಡಿರೋದು ಕಾಂಕ್ರೀಟ್ ತ್ಯಾಜ್ಯಗಳನ್ನ. ನಮಗೆ ಟೆಸ್ಟಿಂಗಿಗೆ ಅಂತ ಕಾಂಕ್ರೀಟ್ ಬ್ಲಾಕ್ಸ್ ಬರ್ತಾ ಇತ್ತು ಮುನ್ಸಿಪಾಲ್ಟಿಯಿಂದಾಗಲಿ ಯಾವುದೇ ಕೆಲಸ ಕಾರ್ಯಗಳಿಂದ. ಆಗ ಆ ಬ್ಲಾಕನ್ನು ಟೆಸ್ಟಿಂಗ್ ಮಾಡಲಿಕ್ಕೆ ಅಂತ ನಮ್ಮ ಕಾಲೇಜಿಗೆ ತರ್ತಾರೆ. ಆವಾಗ ಅದನ್ನು ಟೆಸ್ಟ್ ಮಾಡಿದ ಮೇಲೆ ಆ ಪುಡಿಯಾದಂಥ ತ್ಯಾಜ್ಯವನ್ನು ಹೇಗೆ ಡಿಸ್ಪೋಸಲ್ ಮಾಡೋದಂತ ನಮಗೆ ಒಂದು ಕ್ವಶನ್ ಆಗಿರ್ತಿತ್ತು. ಬಹಳ ವರ್ಷದಿಂದ ಅದನ್ನು ನಾವು ಸ್ಟೋರ್ ಮಾಡಿ ಹಾಗೆ ಇಡ್ತಿದ್ವಿ, ಯಾಕೆಂದರೆ ಅದು ಕಾಂಕ್ರೀಟ್ ವೇಸ್ಟು. ಸೊ ನಮ್ಮ ವಿಭಾಗದ ಮುಖ್ಯಸ್ಥರಾದ ದೀಪಕ್ ತಾಳೇಕರ್ ಸರ್ ಅವರು ಈ ತ್ಯಾಜ್ಯವನ್ನು ನಾವು ಯಾಕೆ ರೋಡಾಗಿ ಬಳಸಬಾರ್ದು ಅಂತ ಒಂದು ಮನಗಂಡು ಆ ತ್ಯಾಜ್ಯವನ್ನು ಏನು ಮಾಡಿದ್ವಿ ಅಂದರೆ ನಮ್ಮ ಕಾಂಕ್ರೀಟ್ ಜೊತೆ ಬೇರೆ ನಾರ್ಮಲ್ ಮೆಟೀರಿಯಲ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ನಾವು ಅದನ್ನು ಬ್ಲಾಕ್ಸ್ನ ಮೌಲ್ಡಿಗೆ ಹಾಕಿ ಬ್ಲಾಕ್ಸ್ ಮಾಡಿಬಿಟ್ಟು ಇಂಟರ್ಲಾಕ್ಸ್ ಥರ ಮಾಡಿ 20 ಮೀಟರ್ ಉದ್ದದ 3.6 ಮೀಟರ್ ಅಗಲದ ರೋಡನ್ನು ಮಾಡಿದ್ದೇವೆ. ಹೀಗೆ ಇಲ್ಲಿನ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಶೇಖರಣೆಯಾಗ್ತಿದ್ದ ಕಾಂಕ್ರೀಟ್ ತ್ಯಾಜ್ಯವನ್ನ ಮಷಿನ್ಗಳ ಸಹಾಯದಿಂದ ಪುಡಿ ಮಾಡಿ ನಂತರ ಅದಕ್ಕೆ ಮತ್ತಷ್ಟು ಮರಳು ಸಿಮೆಂಟ್ಗಳನ್ನ ಮಿಶ್ರಣ ಮಾಡಿ ಹೊಸದಾಗಿ ಬ್ಲಾಕ್ ತಯಾರಿಸಿದ್ರು. ಅದರಿಂದಲೇ ಈ ಗಟ್ಟಿಮುಟ್ಟಾದ ರಸ್ತೆ ನಿರ್ಮಿಸಿದ್ರು. ನಾವು ಈ ಪ್ರಾಜೆಕ್ಟ್ ಮಾಡಲಿಕ್ಕೆ ನಮ್ಮದು ಮೇನ್ ರೀಸನ್ ಗರ್ಲ್ಸ್ಗೆ ವಾಶ್ರೂಮ್ಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಿತ್ತು. ನಮ್ಮ ಗರ್ಲ್ಸ್ ವಾಶ್ರೂಮ್ ಮತ್ತು ನಮ್ಮದು ಲ್ಯಾಬ್ ಕೂಡ ಒಂದೇ ರೂಟಲ್ಲಿ ಇದ್ದ ಕಾರಣ ನಮಗೆ ಡೈಲಿ ಲ್ಯಾಬಲ್ಲಿ ಕೂತ್ಕೊಂಡು ನೋಡುವಾಗ ಗರ್ಲ್ಸ್ನವ್ರು ತುಂಬ ಕಷ್ಟಪಟ್ಟು ವಾಶ್ರೂಮ್ಗೆ ಹೋಗ್ತಿದ್ರು. ಅದಕ್ಕೋಸ್ಕರ ನಾವು ಸಿವಿಲ್ ಡಿಪಾರ್ಟ್ಮೆಂಟ್ ಏನು ಡಿಸೈಡ್ ಮಾಡಿದ್ರು ಪಾತ್ವೆ ಕ್ರಿಯೇಟ್ ಮಾಡುವ ಗರ್ಲ್ಸ್ ವಾಶ್ರೂಮ್ಗೋಸ್ಕರ ಅಂತ ಡಿಸೈಡ್ ಆಯಿತು. ಫಸ್ಟ್ ನಾವು ಡ್ರೈನೇಜ್ ಕಟ್ಟಿದ್ವಿ, ನೀರೆಲ್ಲ ಪ್ರಾಪರಾಗಿ ಫ್ಲೋ ಆಗಲಿ ಅಂತ. ನೆಕ್ಸ್ಟ್ ನಾವು ಬೇಬಿ ಜಲ್ಲಿಯನ್ನೆಲ್ಲ ಲೇ ಮಾಡಿ ಅದರ ಮೇಲೆ ಪೇವರ್ಸ್ ಬಿಲ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಎಲ್ಲ ಕಂಪ್ಲೀಟ್ ಆಗಿ ಈಗ ಎಲ್ಲ ಗರ್ಲ್ಸ್ಗಳಿಗೆ ತುಂಬ ಹೆಲ್ಪ್ ಆಗಿದೆ. ಅಂದಹಾಗೆ ಈ ತ್ಯಾಜ್ಯ ನಿರ್ವಹಣೆ ಮತ್ತು ರಸ್ತೆ ನಿರ್ಮಾಣದ ಕಂಪ್ಲೀಟ್ ಯೋಜನೆ ವಿದ್ಯಾರ್ಥಿಗಳದ್ದೇ. ರಸ್ತೆಯ ಜೊತೆಗೆ ಅದರ ಬದಿಯಲ್ಲಿ ನೀರಿನ ಟ್ಯಾಪ್ ಮತ್ತು ಸುವ್ಯವಸ್ಥಿತ ಚರಂಡಿಯನ್ನು ಸಹ ನಿರ್ಮಿಸಿದ್ದಾರೆ.
ಹೀಗೆ ತಮ್ಮ ಜಾಣ್ಮೆ ಮತ್ತು ಕೌಶಲ್ಯದ ಮೂಲಕ ಮಂಗಳೂರಿನ ಕೆಪಿಟಿ ಕಾಲೇಜ್ನ ವಿದ್ಯಾರ್ಥಿಗಳು ತಮ್ಮ ಆವಿಷ್ಕಾರ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿದ್ದಾರೆ. ನೋಡಿದ್ರಲ್ಲ ಕೆಪಿಟಿ ಕಾಲೇಜ್ನ ವಿದ್ಯಾರ್ಥಿಗಳು ಹೇಗೆ ತಮಗೆ ಬಂದಂಥ ಸಮಸ್ಯೆಗೆ ತಾವೇ ಪರಿಹಾರವನ್ನು ಕಂಡುಕೊಂಡ್ರು ಅಂತ. ಹಾಗೆ ಸಮಾಜದಲ್ಲೂ ಕೂಡ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೂಡ ಅಲ್ಲೇ ಇರುತ್ತೆ ಅಂತ ತೋರಿಸಿದಂಥ ಈ ವಿದ್ಯಾರ್ಥಿಗಳು ನಮಗೆಲ್ಲ ಮಾದರಿ ಆಗಿದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಯಕ್ಷಿತ್ ಜೊತೆ ಮನೋಜ್ ಎಸ್.ಜಿ, ನಮ್ಮೂರ ವಾರ್ತೆ ಪತ್ರಿಕೋದ್ಯಮ ವಿಭಾಗ, STMC ಉಜಿರೆ. ಆಹಾರ ಉತ್ಪಾದನಾ ಕ್ಷೇತ್ರದಲ್ಲಿ ಭಾರತ ಅಗ್ರಸ್ಥಾನದಲ್ಲಿದ್ದರೂ ರೈತರಿನ್ನೂ ಬಡವರಾಗೇ ಇದ್ದಾರೆ. ಇದಕ್ಕೆ ರೈತರ ಉತ್ಪನ್ನಗಳನ್ನ ಮಾರುಕಟ್ಟೆಗೆ ತಲುಪಿಸೋ ಮಧ್ಯವರ್ತಿಗಳು ಕಾರಣವಾಗುವುದಿದೆ. ಒಂದು ವೇಳೆ ರೈತರು ತಮ್ಮದೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿಕೊಂಡು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಮಾರ್ಕೆಟಿಂಗ್ ಮಾಡಿಕೊಂಡ್ರೆ ಈ ಸಮಸ್ಯೆ ಪರಿಹಾರ ಆಗ್ಬೋದು. ಇದೇ ನಿಟ್ಟಿನಲ್ಲಿ ಯೋಚನೆ ಮಾಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸಹಯೋಗದಲ್ಲಿ ಹೊಸ ಯೋಜನೆ ಜಾರಿಗೆ ಬಂದಿದೆ. ರೈತರನ್ನ ಉದ್ಯಮಿಗಳನ್ನಾಗಿ ಮಾಡೋಕೆ ಹೊರಟಿರೋ ಈ ಪ್ಲಾನ್ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡಲಿದ್ದಾರೆ ಗ್ರೀಷ್ಮಾ. ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಹಾಗಾದರೆ ನಿಮಗೆ ಇಲ್ಲೊಂದು ಸುವರ್ಣ ಅವಕಾಶ ಇದೆ. ಹೌದು, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಅವಕಾಶಗಳು ಕಡಿಮೆ ಇದೆ ಅಂತ ಹೇಳಿ ಅದೆಷ್ಟೋ ಜನ ನಗರ ಭಾಗಗಳಿಗೆ ಉದ್ಯೋಗಕ್ಕಾಗಿ ಹೋಗ್ತಾ ಇದ್ದಾರೆ. ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರು ಮನೆಯಲ್ಲೇ ಕೂತ್ಕೊಂಡು ಸಾಕಷ್ಟು ಉತ್ಪನ್ನಗಳನ್ನು ತಯಾರು ಮಾಡ್ತಾ ಇದ್ರು ಕೂಡ ಅವೆಲ್ಲವೂ ಮಾರುಕಟ್ಟೆ ಸೇರುವಷ್ಟರಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತವೆ. ಹಾಗಾಗಿ ಒಂದೊಳ್ಳೆ ಮಾರುಕಟ್ಟೆ ಜಾಲಗಳು ನಿರ್ಮಾಣ ಆದರೆ ರೈತರ ಆದಾಯ ಕೂಡ ಹೆಚ್ಚಾಗುವುದರ ಜೊತೆಗೆ ಅವರು ನಗರಗಳತ್ತ ವಲಸೆ ಹೋಗೋದನ್ನು ಕೂಡ ಕಡಿಮೆ ಮಾಡಬಹುದು. ಈ ಒಂದು ಉದ್ದೇಶದಿಂದ ದೇಶಾದ್ಯಂತ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಇದೀಗ ಸರ್ಕಾರ ಮುಂದಾಗಿದೆ. ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಅಂದ್ರೆ PMFME ಯೋಜನೆಯಡಿ 6,000 ಹೊಸ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಈ ಯೋಜನೆಯಡಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಲ್ಲಿ 15 ಲಕ್ಷದವರೆಗೂ ರೈತರಿಗೆ ಸಬ್ಸಿಡಿ ನೀಡಲಾಗ್ತಿದೆ. ಹಾಗಾದ್ರೆ ಏನಿದು PMFME ಯೋಜನೆ? ಈ ಯೋಜನೆಯಿಂದ ಯಾವ ರೀತಿ ಕಿರು ಉದ್ಯಮಿಗಳಿಗೆ ಲಾಭ ಇದೆ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಆತ್ಮನಿರ್ಭರ್ ಭಾರತ್ ಪರಿಕಲ್ಪನೆಯಡಿ 2020-21ರಲ್ಲಿ ಭಾರತ ಸರ್ಕಾರದ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯವು ಈ PMFME ಯೋಜನೆಯನ್ನ ಆರಂಭಿಸುತ್ತೆ. ಸ್ಥಳೀಯ ಉತ್ಪನ್ನಗಳಿಗೆ ಉತ್ತೇಜನ ನೀಡಬೇಕು, ಹಾಗೆ ರೈತರನ್ನ ಉದ್ಯಮಿಯನ್ನಾಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಸರ್ಕಾರ ಆರಂಭಿಸುತ್ತೆ. ಇನ್ನು ಈ ಯೋಜನೆಯ ಮುಖ್ಯ ಉದ್ದೇಶಗಳನ್ನು ನಾವು ಗಮನಿಸ್ತಾ ಹೋದ್ರೆ, ಮೊದಲನೇದಾಗಿ ಈ ಅನ್ಆರ್ಗನೈಸ್ ಸ್ಮಾಲ್ ಯೂನಿಟ್ಸ್ಗಳೇನಿರುತ್ತೆ ಅವೆಲ್ಲವನ್ನ ಕೂಡ ಬಲಪಡಿಸಬೇಕು, ಹಾಗೆ ರೈತರಿಗೆ ತುಂಬಾ ಸುಲಭವಾಗಿ ಸಾಲದ ಸೌಲಭ್ಯವನ್ನ ನೀಡಬೇಕು ಅನ್ನುವಂಥದ್ದು. ಜೊತೆಗೆ ವೈಯಕ್ತಿಕ ಉದ್ದಿಮೆದಾರರಿರ್ಬೋದು, ಸ್ವಸಹಾಯ ಗುಂಪುಗಳು, ಸ್ವಸಹಾಯ ಸಂಘಗಳಿಗೆ ಸಾಲದ ಅಥವಾ ಬೆಲೆಗೆ ಬೆಂಬಲ ನೀಡಬೇಕು ಅನ್ನುವಂತಹ ಉದ್ದೇಶದಿಂದ ರೈತರ ಉತ್ಪನ್ನಗಳನ್ನು ಬ್ರ್ಯಾಂಡಿಂಗ್ ಮಾಡುವಂಥದ್ದು, ಮಾರ್ಕೆಟಿಂಗ್ ಮಾಡುವಂಥದ್ದು, ಜೊತೆಗೆ ಒಬ್ಬ ರೈತ ಒಂದು ಉದ್ಯೋಗ ಪ್ರಾರಂಭಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾವುದೆಲ್ಲ ಮೆಟೀರಿಯಲ್ಸ್ಗಳು ಬೇಕಾಗುತ್ತೆ, ಲ್ಯಾಬ್ಗಳು ಬೇಕಾಗುತ್ತೆ, ಸ್ಟೋರೇಜ್ ಇರ್ಬೋದು, ಪ್ಯಾಕೇಜಿಂಗ್ ಇರ್ಬೋದು, ಈ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ಈ ಒಂದು ಯೋಜನೆ ಸಹಾಯ ಮಾಡುತ್ತೆ. ಜೊತೆಗೆ ಉದ್ಯೋಗದ ಕಲಿಕೆ ಇರ್ಬೋದು, ಹಾಗೆ ತಂತ್ರಜ್ಞಾನದ ತರಬೇತಿ ಇರ್ಬೋದು, ಈ ಎಲ್ಲವನ್ನು ಕೂಡ ಈ ಯೋಜನೆಯಡಿ ರೈತರಿಗೆ ಹೇಳ್ಕೊಳ್ಳಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕಿರು ಆಹಾರ ಘಟಕಗಳು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ. ಹಾಗೆ ಈ ಒಂದು ಸವಾಲುಗಳನ್ನು ಕಡಿಮೆ ಮಾಡಬೇಕು, ಹಾಗೆ ಆ ಕಿರು ಉದ್ಯಮವನ್ನು ಹೆಚ್ಚು ಬಲಗೊಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಯೋಜನೆಯನ್ನ ಆರಂಭಿಸಲಾಗಿದೆ. ಈ ಯೋಜನೆಯಡಿ ರೈತರಿಗೆ ಎಷ್ಟು ಸಬ್ಸಿಡಿಯನ್ನ ನೀಡಲಾಗ್ತಾ ಇದೆ ಅಂತ ಹೇಳೋದಾದ್ರೆ, ರಾಜ್ಯ ಸರ್ಕಾರದಿಂದ 9 ಲಕ್ಷ ಹಾಗೆ ಕೇಂದ್ರ ಸರ್ಕಾರದಿಂದ 6 ಲಕ್ಷದವರೆಗೂ ರೈತರಿಗೆ ಸಬ್ಸಿಡಿಯನ್ನ ನೀಡಲಾಗ್ತಾ ಇದೆ. ಸ್ವಸಹಾಯ ಸಂಘದ ಸದಸ್ಯರಿಗೆ 40,000ವರೆಗೂ ಕೂಡ ಪ್ರಾಥಮಿಕ ಬಂಡವಾಳವನ್ನು ನೀಡಲಾಗುತ್ತೆ. ಹಾಗೆಯೇ ಗುಂಪುಗಳಿಗೆ 4 ಲಕ್ಷದವರೆಗೂ ಕೂಡ ಸರ್ಕಾರದಿಂದ ನೆರವು ನೀಡಲಾಗುತ್ತೆ. ಕರ್ನಾಟಕದ ಕೆಪೆಕ್ ಈ ಯೋಜನೆಯಡಿ ಉದ್ಯಮವನ್ನು ಸ್ಥಾಪಿಸೋದಕ್ಕೆ 493 ಕೋಟಿಯನ್ನ ಮೀಸಲಿಟ್ಟಿದೆ. ಹಾಗೆಯೇ ವೈಯಕ್ತಿಕ ಉದ್ಯಮಿಗಳಿಗೆ ಸರ್ಕಾರದ ವತಿಯಿಂದ 35% ಸಬ್ಸಿಡಿಯನ್ನು ನೀಡಲಾಗುತ್ತೆ. ಜೊತೆಗೆ 15% ಟಾಪ್ ಅಪ್ ಸಬ್ಸಿಡಿಯನ್ನು ಕೂಡ ನೀಡಲಾಗುತ್ತೆ. ಈ ಯೋಜನೆಯಡಿ ಕಿರು ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸೋದರ ಜೊತೆಗೆ ಚಾಲ್ತಿಯಲ್ಲಿರುವಂತಹ ಉದ್ಯಮಗಳನ್ನು ಕೂಡ ವಿಸ್ತರಿಸೋದಕ್ಕೆ ಅವಕಾಶ ಇದೆ. PMFME ಯೋಜನೆಯಡಿ ಯಾವೆಲ್ಲ ಘಟಕಗಳನ್ನು ಸ್ಥಾಪಿಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೋಡೋದಾದ್ರೆ, ಮೊದಲನೇದಾಗಿ ಸಿರಿಧಾನ್ಯ ಉತ್ಪನ್ನಗಳಿರ್ಬೋದು, ಬೆಲ್ಲ ಬೇಕರಿ ಉತ್ಪನ್ನಗಳಿರ್ಬೋದು, ಶುಂಠಿ ಅನಾನಸ್ ಉತ್ಪಾದಕ ಘಟಕಗಳಿರ್ಬೋದು, ಹಾಗೆಯೇ ವಿವಿಧ ಹಣ್ಣುಗಳು ತರಕಾರಿಗಳ ಉತ್ಪನ್ನ ಇರ್ಬೋದು, ಸಮುದ್ರದ ಉತ್ಪನ್ನಗಳಿರ್ಬೋದು, ಕೋಳಿಯ ಉತ್ಪನ್ನಗಳಿರ್ಬೋದು, ಹೀಗೆ ಸಾಕಷ್ಟು ಉತ್ಪನ್ನಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಮಾರೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ. ಈ ಯೋಜನೆಗೆ ಯಾರೆಲ್ಲ ಅರ್ಹರು ಅಂತ ಹೇಳಿ ಗಮನಿಸೋದಾದ್ರೆ, ಸ್ವಸಹಾಯ ಸಂಘಗಳು, ಸಹಕಾರಿ ಸಂಘಗಳು, ವೈಯಕ್ತಿಕ ಉದ್ಯಮಿಗಳು, ಹೊಸ ಉದ್ದಿಮೆದಾರರು, ರೈತ ಉತ್ಪಾದಕ ಸಂಸ್ಥೆಗಳಿರ್ಬೋದು, ಹಾಗೆಯೇ ಅಸ್ತಿತ್ವದಲ್ಲಿರುವಂತಹ ಕಿರು ಆಹಾರ ಘಟಕಗಳು, ಇವರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ.
ಇನ್ನು ಈ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ನೋಡೋದಾದರೆ, ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳು DPR ಅನ್ನು ರೆಡಿ ಮಾಡಿಕೊಡೋದ್ರ ಜೊತೆಗೆ ನಿಮಗೆ ಯಾವ ರೀತಿಯಾಗಿ ಅರ್ಜಿ ಹಾಕಬೇಕು ಅನ್ನೋದಕ್ಕೂ ಕೂಡ ಸಹಾಯ ಮಾಡ್ತಾರೆ. PMFME ಯೋಜನೆಯ ಅಧಿಕೃತ ವೆಬ್ಸೈಟ್ ಮೂಲಕವೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಈ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಯಾವುದೇ ರೀತಿಯಾಗಿ ಶಿಕ್ಷಣದ ಅರ್ಹತೆನೇ ಬೇಕಾಗಿರೋದಿಲ್ಲ. 18 ವರ್ಷ ಮೇಲ್ಪಟ್ಟವರು ಯಾರು ಬೇಕಾದರೂ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದು. ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಅಡ್ರೆಸ್ ಪ್ರೂಫ್, ಹಾಗೆ 2 ಪಾಸ್ಪೋರ್ಟ್ ಸೈಜ್ ಭಾವಚಿತ್ರಗಳು, ಕಳೆದ 6 ತಿಂಗಳ ಬ್ಯಾಂಕ್ ಪಾಸ್ಬುಕ್ ಸ್ಟೇಟ್ಮೆಂಟ್, ಜೊತೆಗೆ ವಿವರವಾದಂತಹ ಯೋಜನಾ ವರದಿ ಬೇಕಾಗುತ್ತೆ. ಕೊನೆಯದಾಗಿ ಹೇಳೋದಾದರೆ, ಈ ಯೋಜನೆಯಿಂದ ರೈತರಿಗೆ ದೊಡ್ಡ ಮಟ್ಟದಲ್ಲೇ ಲಾಭ ಇದೆ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಬಿಸ್ನೆಸ್ ಮ್ಯಾನ್ ಆಗೋದಲ್ಲದೆ ಸಾಕಷ್ಟು ಜನರಿಗೆ ಉದ್ಯೋಗ ಕೂಡ ಅವರು ನೀಡುವ ಅವಕಾಶ ಈ ಯೋಜನೆಯಲ್ಲಿ ಸಿಗುತ್ತೆ. ಜೊತೆಗೆ ಇವತ್ತಿನ ದಿನದಲ್ಲಿ ರೈತರು ಕಷ್ಟಪಟ್ಟು ರಾತ್ರಿ ಇಡೀ ಹೊಲದಲ್ಲಿ ದುಡಿದು ಒಂದೊಳ್ಳೆ ಫಸಲನ್ನು ತೆಗೆದ್ರು ಅವರಿಗೆ ಮಾರುಕಟ್ಟೆಯಲ್ಲಿ ಅವರು ಬೆಳೆದಂತಹ ಬೆಳೆಗೆ ಒಂದೊಳ್ಳೆ ಲಾಭ ಸಿಗೋದಿಲ್ಲ. ಆದ್ದರಿಂದ ಈ ಒಂದು ಯೋಜನೆಯ ಅಡಿ ಸ್ವತಃ ಅವರೇ ಒಂದು ಪ್ರಾಡಕ್ಟ್ನ ತಯಾರು ಮಾಡಿ ಮಾರುಕಟ್ಟೆಯಲ್ಲಿ ಮಾರೋದ್ರಿಂದ ಅವರ ಕೈಗೆ ಡೈರೆಕ್ಟ್ ಆಗಿ ಹಣ ಸಿಗೋದ್ರಿಂದ ಅವರು ಒಂದೊಳ್ಳೆ ಲಾಭವನ್ನ ಪಡೆಯೋಕ್ಕಾಗತ್ತೆ. ಅದರಲ್ಲೂ ಇಂದು ಗ್ರಾಮೀಣ ಭಾಗದ 90% ರೈತ ಮಹಿಳೆಯರು ಕೃಷಿಯನ್ನೇ ನಂಬಿಕೊಂಡಿದ್ದು ಅವರಿಗೂ ಕೂಡ ಸ್ವಾವಲಂಬಿಯಾಗಿ ಜೀವನ ಕಟ್ಕೊಳ್ಳೋಕೆ ಈ ಯೋಜನೆ ತುಂಬಾನೇ ಸಹಾಯ ಮಾಡುತ್ತೆ. ಇನ್ನು ಈ ಯೋಜನೆ ಅಡಿ ರೈತರಿಗೆ ಕ್ರೆಡಿಟ್ ಗ್ಯಾರಂಟಿ ಕೂಡ ಲಭ್ಯ ಆಗುತ್ತೆ. ಹಾಗೆ ಯಾವುದೇ ರೀತಿಯಾಗಿ ಕೊನೆಯ ದಿನಾಂಕ ಅಂದ್ರೆ ಲಾಸ್ಟ್ ಡೇಟ್ ಇರೋದಿಲ್ಲ ಅರ್ಜಿಯನ್ನು ಸಲ್ಲಿಸೋದಕ್ಕೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅನಾಲಿಸಿಸ್. ನಮಸ್ಕಾರ. ಪೋರ್ಚುಗೀಸರ ವಿರುದ್ಧ ಹೋರಾಡಿ ಕರಾವಳಿ ಗಡಿಯನ್ನ ಕಾದ ಮೊದಲ ರಾಣಿ ಅಬ್ಬಕ್ಕ. ತುಳುನಾಡಿನ ಈ ವೀರಾಗ್ರಣಿಯ ಸಾಹಸಗಾಥೆ ಇತಿಹಾಸದ ಪುಟ ಸೇರಿದೆ. ಆದರೆ ಆಕೆಯ ಜೀವನದ ತುಣುಕುಗಳನ್ನು ನಮ್ಮ ಮುಂದಿಡೋ ಪ್ರಯತ್ನ ಬಂಟ್ವಾಳ ತಾಲೂಕಿನಲ್ಲಿರೋ ಒಂದು ಮ್ಯೂಸಿಯಂನಲ್ಲಿ ಮಾಡಲಾಗಿದೆ. ರಾಣಿಯ ಜೊತೆಗೆ ತುಳುನಾಡಿನ ಸಮಗ್ರ ಚರಿತೆಯನ್ನೇ ಬಿಚ್ಚಿಡೋ ಆ ವಿಶಿಷ್ಟ ವಸ್ತು ಸಂಗ್ರಹಾಲಯದ ವ್ಲಾಗ್ ಇಲ್ಲಿದೆ. ಹತ್ತಿರದಲ್ಲೇ ಹೊಸ ಪ್ರವಾಸಿ ತಾಣವೊಂದನ್ನು ಹುಡುಕ್ತಾ ಇದ್ದಾಗ ನಮಗೆ ಸಿಕ್ಕಿದ್ದು ಬಂಟ್ವಾಳ ತಾಲೂಕಿನ BC ರೋಡಿನ ಸಂಚಯಗಿರಿಯಲ್ಲಿರುವಂತಹ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ಸಂಗ್ರಹಾಲಯ. ಎಲ್ರಿಗೂ ನಮಸ್ಕಾರ. ನಮ್ಮಲ್ಲಿ ಎಷ್ಟು ಜನಕ್ಕೆ ತುಳುನಾಡಿನ ಪ್ರಾಚೀನ ಕಾಲದಲ್ಲಿದ್ದಂತಹ ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ಜನರ ಜೀವನ ಶೈಲಿಗಳಾಗಿರ್ಬೋದು ತಿಳಿದಿದೆ? ಅಥವಾ ನಮ್ಮ ಹತ್ರದಲ್ಲೇ ಒಂದು ರಾಣಿ ಅಬ್ಬಕ್ಕನ ಆರ್ಟ್ ಗ್ಯಾಲರಿ ಇದೆ ಅಂತ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು? ಹಾಗಿದ್ರೆ ನಾನು ಇವತ್ತೊಂದು ಹೊಸ ಜಾಗನ ನಿಮಗೆ ತೋರಿಸ್ಕೊಡ್ತೀನಿ. ಈ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರವನ್ನ ಪರಿಚಯ ಮಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ತುಕಾರಾಮ್ ಪೂಜಾರಿ ಅವರು ಇದ್ದಾರೆ. ಇತಿಹಾಸ ತಜ್ಞರಾಗಿ, ಇತಿಹಾಸ ಪ್ರಾಧ್ಯಾಪಕರಾಗಿ, ಮ್ಯೂಸಿಯಾಲಜಿಸ್ಟ್ ಆಗಿ ಅವರ ಈ ಪರಿಶ್ರಮವನ್ನಾಗಿರ್ಬೋದು, ಇತಿಹಾಸದೆಡೆಗಿನ ಅವರ ಪ್ರೀತಿಯನ್ನು ನಾವು ನಿಜವಾಗ್ಲೂ ಪ್ರಶಂಸೆ ಮಾಡಲೇಬೇಕು. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ಸರ್, ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಮ್ಯೂಸಿಯಂ ಮಾಡಬೇಕು ಅಂತ ಹೇಳಿದರೆ ಅದ್ರ ಹಿಂದೆ ಸಾಕಷ್ಟು ಪರಿಶ್ರಮ ಇರ್ತದೆ, ನಿಮ್ಮ ಸಾಕಷ್ಟು ಛಲ ಅದಕ್ಕೆ ಒಂದು ಅಪೇಕ್ಷೆ ಪಟ್ಟಿರ್ತದೆ ಆ ಒಂದು ಮ್ಯೂಸಿಯಂ. ಸೊ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದರೆ ನಿಮಗೆ ಮೋಟಿವೇಶನ್ ಎಲ್ಲಿಂದ ಬಂತು ಸರ್? ಮೋಟಿವೇಶನ್ ಅಂತಂದರೆ ಈಗ ಅದೇ ಈಗಿನ ಆ ಯುವ ಪೀಳಿಗೆ ಏನಿದೆ ಅವರಿಗೆ ಒಂದು ಕಾಲಘಟ್ಟದ ನಮ್ಮ ಈ ಪ್ರದೇಶದ ಒಂದು ಸಾಂಸ್ಕೃತಿಕ ಬದುಕಿನ ಬಗ್ಗೆ, ಚರಿತ್ರೆಯ ಬಗ್ಗೆ, ಪರಂಪರೆಯ ಬಗ್ಗೆ ಕನಿಷ್ಠ ಅರಿವು ಇಲ್ಲ. ನನ್ನ ದೇಶದ ಹಿನ್ನೆಲೆಯ ಬಗ್ಗೆ ಕನಿಷ್ಠ ಅರಿವು ಇಲ್ಲದಿದ್ದರೆ ಆ ಗೌರವ, ಅಭಿಮಾನ, ಆ ಪ್ರೀತಿ ಬೆಳೆಯುವುದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಮುಂದಿನ ಪೀಳಿಗೆಗೆ ನಮ್ಮ ಈ ನೆಲದ ಸಂಸ್ಕೃತಿ ಏನಿದೆ, ಚರಿತ್ರೆ ಏನಿದೆ, ಅದೊಂದು ರೀತಿಯ ಪ್ರೇರಣೆ ಆಗಬೇಕು ಅನ್ನುವಂಥದ್ದು ಉದ್ದೇಶ. ಆ ಕಾರಣಕ್ಕಾಗಿ ರಾಣಿ ಅಬ್ಬಕ್ಕನಂಥ ಒಂದು ಛಲಗಾರ್ತಿ, ಒಂದು ಹಠಗಾರ್ತಿ ಅಥವಾ ಒಂದು ಸಾಧಕೀಯ ಹೆಸರಿನಲ್ಲಿ ಈ ಕೇಂದ್ರವನ್ನು ಕಟ್ಟಿರುವಂಥದ್ದು. ನಾನಂತೂ ಮ್ಯೂಸಿಯಂ ನೋಡೋದಕ್ಕೆ ಕುತೂಹಲದಿಂದ ಇದ್ದೇನೆ. ತಡ ಮಾಡೋದು ಯಾಕೆ, ಹೋಗೋಣ ಬನ್ನಿ. ಒಂದು ರಾಣಿ ಅಬ್ಬಕ್ಕನ ಕುರಿತು ಆಸಕ್ತಿ ಹುಟ್ಟಿದ್ದಾದ್ರೂ ಹೇಗೆ? ಹೇಳಿ ಕೇಳಿ ನಾನೊಬ್ಬ ಇತಿಹಾಸ ಅಧ್ಯಾಪಕನಾಗಿದ್ದುಕೊಂಡು ಮಕ್ಕಳಿಗೆ ನಾನು ಯುರೋಪಿನ ಹಿಸ್ಟ್ರಿ, ಮಧ್ಯಪ್ರಾಚ್ಯದ ಹಿಸ್ಟ್ರಿ, ಅಮೇರಿಕಾದ ಹಿಸ್ಟ್ರಿ ಬೋಧನೆ ಮಾಡ್ತೇನೆ. ಆದರೆ ನಮ್ಮ ಕಾಲಡಿಯ ಚರಿತ್ರೆಯ ಬಗ್ಗೆ ಮಕ್ಕಳಿಗೆ ಅರಿವಿಲ್ಲ. ಅದು ಬಹುಶಃ ಅತಿ ಅಗತ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ಅಬ್ಬಕ್ಕ 400-500 ವರ್ಷಗಳ ಹಿಂದೆ ತಾಯಿ ಮಗಳು ಇಬ್ಬರೂ ಕೂಡ ಐರೋಪ್ಯರ ವಿರುದ್ಧ ಹೋರಾಟ ಮಾಡಿದವರಲ್ಲಿ ಪ್ರಥಮರು ಅಂತ ನಾವು ಹೇಳಬೇಕು. ಈಗ ಪೋರ್ಚುಗೀಸರು ಪ್ರವೇಶದ ಸಂದರ್ಭದಲ್ಲಿ
ವ್ಯಾಪಾರಕ್ಕೆ ಅವರು ಬಂದರೂ ಕೂಡ ಇಲ್ಲಿಯ ಸ್ಥಳೀಯ ಅರಸರ ಕಚ್ಚಾಟ ಜಗ್ಗಾಟ ನೋಡಿಕೊಂಡು ಇದರ ಲಾಭ ಪಡೆಯಬಹುದು ಅನ್ನುವಂಥ ಆಲೋಚನೆಯಿಂದ ಸ್ಥಳೀಯ ಅರಸರಿಂದ ದೇಶೀಯ ಅರಸರಿಂದ ಕಪ್ಪ ವಸೂಲಿ ಮಾಡಲಿಕ್ಕೆ ಶುರು ಮಾಡಿದ್ರು. ಇದರಾದರೆ ಹಬ್ಬಕ್ಕೆ ಕೊಡೋದಕ್ಕೆ ಸಿದ್ಧ ಇಲ್ಲ. ಯಾಕೆ ಅಂತಂದರೆ ಎಲ್ಲಿಯೋ ಸಾವಿರಾರು ಮೈಲಿ ದೂರದಿಂದ ವ್ಯಾಪಾರಕ್ಕಾಗಿ ಅವರ ಅನುಕೂಲಕ್ಕಾಗಿ ಬಂದವರು ನಮ್ಮ ಸ್ಥಳೀಯರಿಂದ ಏನು ಕಪ್ಪ ವಸೂಲಿ ಮಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಬಾರಿಗೆ ಐರೋಪ್ಯರ ವಿರುದ್ಧ ಅಂದರೆ ಪೋರ್ಚುಗೀಸರ ವಿರುದ್ಧ ಧ್ವನಿ ಎತ್ತಿದವಳು ರಾಣಿ ಅಬ್ಬಕ್ಕ. ಧ್ವನಿ ಎತ್ತಿದ್ದು ಮಾತ್ರ ಅಲ್ಲ, ಬಹುಶಃ ಕೈ ಹಿಡಿದ ಗಂಡನ ಬೆಂಬಲ ಇಲ್ಲದೆ, ನೆರೆಯ ಅರಸರ ಸಹಕಾರ ಇಲ್ಲದೆ, ಏಕಾಂಗಿಯಾಗಿಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಹೋರಾಟ ಮಾಡಿ ಪೋರ್ಚುಗೀಸರು ಈ ನೆಲದಿಂದ ಕಾಲು ಕೀಳು ಹಾಗೆ ಮಾಡಿದವಳು ರಾಣಿ ಅಬ್ಬಕ್ಕ. ಆ ಘಟನೆ ನಡೆದಿರುವಂಥದ್ದು 1618ರಲ್ಲಿ. ಸೊ ಹಾಗಾಗಿ ಈಗ ಅಬ್ಬಕ್ಕನನ್ನು ಮುಂದಿಟ್ಟುಕೊಂಡು ನಮ್ಮ ವಿದ್ಯಾರ್ಥಿಗಳು ಅಥವಾ ನಮ್ಮ ಜನ ಸ್ಥಳೀಯ ಚರಿತ್ರೆಯ ಅರಿವನ್ನು ಹೊಂದಿರಬೇಕು ಅನ್ನೋ ಕಾರಣಕ್ಕಾಗಿ ಅಬ್ಬಕ್ಕನ ಹೆಸರಿಟ್ಟಿರುವಂಥ. ಈಗ ಅಬ್ಬಕ್ಕ ಅಂದ ತಕ್ಷಣಕ್ಕೆ ಒಂದಷ್ಟು ಗೊಂದಲ. ಈ ಚೌಟ ರಾಜಮನೆತನದಲ್ಲಿ ಸುಮಾರು 5 ಜನ ಅಬ್ಬಕ್ಕಂದ್ರೆ ಉಲ್ಲೇಖ ಬರ್ತದೆ. 5 ಜನ. ಹೌದು. ಉಳ್ಳಾಳದಿಂದ ಆಡಳಿತ ಮಾಡಿದಂತಹ ರಾಣಿಯರಲ್ಲಿ ಹಿರಿಯ ಅಬ್ಬಕ್ಕ ಮತ್ತು ಕಿರಿಯ ಅಬ್ಬಕ್ಕ ನಮಗೆ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇವರು ಪೋರ್ಚುಗೀಸರ ವಿರುದ್ಧ ಹೋರಾಟ ಮಾಡಿದ್ರು. ಇಬ್ಬರು ತಾಯಿ ಮಗಳು. ಸರ್, ಇಲ್ಲೆಲ್ಲ ಅಬ್ಬಕ್ಕ ರಾಣಿಯ ಮುಖಗಳನ್ನು ಗಮನಿಸಿದ್ರೆ ಅವರ ನಿಜವಾದ ಫೋಟೋ ನಿಮಗೇನಾದ್ರು ಸಿಕ್ಕಿತ್ತು ಅಥವಾ ಇದಕ್ಕೆ ಈಗ ಇಲ್ಲಿ ನಾವು ಹಿರಿಯ ಹಬ್ಬಕ್ಕ ಕಿರಿಯ ಹಬ್ಬಕ್ಕ ಇಬ್ಬರನ್ನು ಸೇರಿಕೊಂಡ್ರು ನಾವು ಆ ಒಂದು ಕಲಾವಿದರಿಗೆ ಇಬ್ಬರು ಹಬ್ಬಕ್ಕಂದ್ರೆ ಕತೆ ಹೇಳಿರುವಂಥದ್ದು. ಒಬ್ಬೊಬ್ಬ ಅವರಿಗೆ ತೋಚಿದ ರೀತಿಯಲ್ಲಿ ಆ ಕಲ್ಪನೆಯನ್ನ ಹೊರ ಹಾಕಿದ್ದಾರೆ. ಇದೀಗ ಲಕ್ಷ್ಮಪ್ಪ ಬಂಗರಸನನ್ನ ನಮ್ಮ ರಾಣಿ ಹಬ್ಬಕ್ಕ ಕಿರಿಯ ಹಬ್ಬಕ್ಕ ಮದುವೆ ಆಗುವಂಥ ಒಂದು ಸಂದರ್ಭ, ಮದುವೆಯ ಸಂದರ್ಭ ನೋಡಿ. ಇಲ್ಲಿ ಅಕ್ಕಿ ಮುಡಿ ಇದೆ, ಎಣ್ಣೆ ಭರಣಿ ಇದೆ. ಅಬ್ಬಕ್ಕನಿಗೆ ಪರರಾಷ್ಟ್ರದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು. ಮುಖ್ಯವಾಗಿ ಪರ್ಷಿಯಾ ಇರ್ಬೋದು, ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಇಲ್ಲಿಂದ ವಸ್ತುಗಳನ್ನು ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಕಪ್ಪ ಕೊಡೋ ವಿಚಾರದಲ್ಲಿ ಗಂಡ ಹೆಂಡರ ನಡುವೆ ಸಂಘರ್ಷ, ಜಗಳ. ನೋಡಿ, ಅಬ್ಬಕ್ಕನ ಒಂದು ಆಯುಧ ಅಂತ ಹೇಳಿದರೆ ಇಷ್ಟೇ ನೋಡಿ. ಅಲ್ಲಿ ನೋಡಮ್ಮ, ಈ ತೆಂಗಿನ ಗರಿಯ ತೂಟೆ ಮತ್ತೆ ದೋಣಿ, ನಾಡದೋಣಿ, ಇಷ್ಟನ್ನೇ ಇಟ್ಕೊಂಡು ಅವರು ಪೋರ್ಚುಗೀಸರ ವಿರುದ್ಧ. ಪೀತೋ ದಲ್ಲಾವಲ್ಲೆಯ ಬಗ್ಗೆ ನಾನು ಹೇಳ್ತೇನೆ. ಅವನೊಬ್ಬ ವಿದೇಶಿ ಪ್ರವಾಸಿಗ. ಅವ ಏನು ರಾಣಿಯ ಬಗ್ಗೆ ಅವನ ಆ ಒಂದು ಪ್ರವಾಸಿ ಕಥನದಲ್ಲಿ ಉಲ್ಲೇಖ ಮಾಡಿದ್ದಾನೆ, ಅದನ್ನು ಆಧಾರವಾಗಿಟ್ಟುಕೊಂಡು ಒಂದು ಕಾಲ್ಪನಿಕ ಚಿತ್ರ ಇದು, ನಿಜ ಚಿತ್ರ ಅಲ್ಲ. ಆ ಕಾಲಕ್ಕೆ ಹಬ್ಬಕ್ಕನ ಫೋಟೋ ತೆಗೆಯುವ ಅಥವಾ ಒಂದು ತೈಲಚಿತ್ರ ಮಾಡುವ ವ್ಯವಸ್ಥೆ. ಹಬ್ಬಕ್ಕ ಉಳ್ಳಾಳದಂಥ ಒಂದು ಸಣ್ಣ ಪ್ರಾಂತ್ಯದ ರಾಣಿ. ಅವಳು ಭಾರಿ ಒಂದು ಆರ್ಥಿಕ ಬಲ ಇದ್ದವಳು ಅಲ್ಲ. ಅವಳಲ್ಲಿ ಇದ್ದದ್ದು ಅಂತಂದರೆ ಛಲ, ಎದೆಗಾರಿಕೆ ಅಥವಾ ಉತ್ತಮ ಆಲೋಚನೆಗಳು, ಉತ್ತಮ ಗುಣಗಳು. ಸರ್, ಇಷ್ಟೆಲ್ಲ ಮಾಡಿರೋ ಒಂದು ರಾಣಿ ಅಬ್ಬಕ್ಕನ ಒಂದು ಇತಿಹಾಸ ನಮ್ಮ ಇತಿಹಾಸದ ಪುಟದಲ್ಲಿ ಎಲ್ಲೋ ಒಂದು ಕಡೆ ಮರೆಯಾಗಿರೋದಕ್ಕೆ, ಅವಿತು ಹೋಗಿರೋದಕ್ಕೆ ಕಾರಣ ಏನಿರ್ಬೋದು? ನಾವು ಶಾಸನಾಧಾರಿತವಾದದ್ದೇ ಚರಿತ್ರೆ ಅಂತೇಳಿ ನಂಬಿಕೊಂಡು ಬಂದವು. ಇದಕ್ಕೆ ಆಧಾರ ಎಂತ ಅಲ್ಲಿ ಶಾಸನದಲ್ಲಿ ಉಂಟು. ಶಾಸನದಲ್ಲಿ ಉಲ್ಲೇಖ ಮಾಡದೇ ಇದ್ರೆ ಅದು ಚರಿತ್ರೆ ಅಲ್ವಾ? ಹಾಗೆ ಇಲ್ಲಿ ಹಬ್ಬಕ್ಕ ಪಾಪ ಸಾಮಾನ್ಯ ಒಂದು ಉಳ್ಳಾಳದಂಥ ಸಣ್ಣ ಪ್ರದೇಶದ ರಾಣಿ. ಅವಳಿಗೆ ನೀವು 100 ಶಾಸನ ಬರೆದಾಗಲಿಲ್ಲ. ಅವಳು ಅವಳಿಗೆ ಒಂದು ಕೋರ್ಟ್ ಹಿಸ್ಟೋರಿಯನ್ ಅಂತ ಇರಲಿಲ್ಲ. ಹೌದಾ? ಈಗ ಹಬ್ಬಕ್ಕನಿಗೆ ಸಂಬಂಧಪಟ್ಟ ಹಾಗೆ ಕೂಡ ಒಂದಿಷ್ಟು ಮಾಹಿತಿಗಳು ನಮಗೆ ಸಿಗುವುದು ವಿದೇಶಿ ದಾಖಲೆಗಳಿಂದ, ಅಥವಾ ಜನಪದರು ಅವಳ ಬಗ್ಗೆ ನೆನಪಿಟ್ಟುಕೊಂಡು ಇವತ್ತಿಗೂ ಆಡುವಂಥ ಮಾತುಗಳು. ಈಗ ಮೇಲೆ ಗ್ಯಾಲರಿ ನೋಡಿದ್ರಲ್ಲ, ಹಬ್ಬಕ್ಕನಿಗೆ ಸಂಬಂಧಪಟ್ಟದ್ದು. ಅದೇ ರೀತಿ ಇದು ತುಳು ಬದುಕು ವಸ್ತು ಸಂಗ್ರಹಾಲಯ ಅಂತೇಳಿ. ಅಂದರೆ ಇಲ್ಲಿ ನಾವು ತುಳುವರು ತುಳುನಾಡಿನಲ್ಲಿ ಬಳಕೆ ಮಾಡಿದಂತಹ ಭೌತಿಕ ವಸ್ತುಗಳನ್ನು ಒಂದು ಸಂರಕ್ಷಣೆ ಮಾಡಿಟ್ಟಿರುವಂಥದ್ದು. ಸಾಮಾನ್ಯವಾಗಿ ಇತಿಹಾಸ ಅಂದ ತಕ್ಷಣಕ್ಕೆ ನಾವು ಶಾಸನಾಧಾರಿತವಾದದ್ದು ಇತಿಹಾಸ ಅಂತ ಹೇಳುವುದಿದೆ. ಇಲ್ಲಿ ಹಾಗಲ್ಲ. ಇಲ್ಲಿ ವಸ್ತು ಆಧಾರಿತ ಚರಿತ್ರೆ. ಒಂದು ವಸ್ತುವನ್ನು, ತುಳುವರು ಬಳಕೆ ಮಾಡಿರತಕ್ಕಂತಹ ಸಾಮಾನ್ಯ ಒಂದು ವಸ್ತುವನ್ನು ನೀವು ಮಾತಾಡಿಸಿದರೂ ಕೂಡ ಅದು ಅದರ ಕಥೆಯನ್ನು ಹೇಳ್ತದೆ. ಒಂದು ಪ್ರದೇಶದ ಸಾಂಸ್ಕೃತಿಕ ಚಿತ್ರಣವನ್ನು ಆ ವಸ್ತು ನಿಮ್ಮ ಮುಂದೆ ತೆರೆದಿರ್ತದೆ. ತುಳುನಾಡಿನ ಒಂದು ಸಂಸ್ಕೃತಿ ಆಗಿರ್ಬೋದು, ಅಥವಾ ಒಂದು 500ರಿಂದ 600 ವರ್ಷಗಳ ಹಿಂದೆಯೋ ಅಥವಾ ಆಗಿನ ಕಾಲದಲ್ಲಿ ಆ ಜನರ ಒಂದು ಆಚಾರ ವಿಚಾರಗಳಾಗಿರ್ಬೋದು, ಅವರ ಜೀವನ ಶೈಲಿ ಹೇಗಿತ್ತು, ಅಥವಾ ವೀರ ರಾಣಿ ಅಬ್ಬಕ್ಕನ ಒಂದು ಜೀವನ ಕಥೆ ಆಗಿರ್ಬೋದು, ಇದು ಎಲ್ಲದರ ಕೂಡ ಒಂದು ಪರಿಚಯ ಆಗಿರ್ಬೋದು, ಅರ್ಥಪೂರ್ಣ ಮಾಹಿತಿಯನ್ನು ನಾವಿವತ್ತು ಪಡ್ಕೊಂಡ್ವಿ.
ಅದಲ್ಲದೆ ಇದೊಂದು ಶೈಕ್ಷಣಿಕವಾಗಿಯೂ ಆಗಿರ್ಬೋದು ಅಥವಾ ಇತಿಹಾಸ ಪ್ರಿಯರಿಗಾಗಿರ್ಬೋದು ಒಂದು ಸೂಕ್ತ ತಾಣವಾಗಿದ್ದು, ಅಥವಾ ನೀವೇನಾದರೂ ಮಕ್ಕಳ ಜೊತೆ ವೀಕೆಂಡಲ್ಲಿ ಎಲ್ಲರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಈ ಒಂದು ಜಾಗ ನಿಮಗೆ ಖಂಡಿತವಾಗ್ಲೂ ಸೂಕ್ತ ಅನ್ನಿಸ್ತದೆ. ಇದಿಷ್ಟೇ ಅಲ್ಲದೆ ನಮ್ಮ ಒಂದು ಇತಿಹಾಸ, ತುಳುನಾಡಿನ ಒಂದು ಇತಿಹಾಸ ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರನಾದರೂ ಒಮ್ಮೆ ಆದರೂ ನೀವು ಈ ಮ್ಯೂಸಿಯಮ್ಮಿಗೆ ಖಂಡಿತವಾಗ್ಲೂ ಭೇಟಿ ಕೊಡಲೇಬೇಕು. ಇನ್ನೊಂದು ಮಾತು ಏನಪ್ಪ ಅಂತ ಹೇಳಿದರೆ, ನಿಮ್ಮಲ್ಲೇನಾದರೂ ಇತಿಹಾಸಕ್ಕೆ ಅಥವಾ ಚರಿತ್ರೆಗೆ ಸಂಬಂಧಪಟ್ಟಂತಹ ವಸ್ತುಗಳಿದ್ದರೆ ಒಂದು ಅದನ್ನು ಪ್ರಿಸರ್ವ್ ಮಾಡಿ ಅಥವಾ ಈ ಥರ ಮ್ಯೂಸಿಯಮ್ಮಿಗೆ ಕೊಡಿ. ಅದು ಬಿಟ್ಟು ಸುಮ್ಮನೆ ವೇಸ್ಟ್ ಆಗೋದಕ್ಕೆ ಬಿಡಬೇಡಿ. ಕ್ಯಾಮ್ರಾ ಪರ್ಸನ್ ಶ್ರುತಾ ಜೈನ್ ಜೊತೆಗೆ ಅರ್ಚನಾ ಭಟ್, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ujire. Let the journey begin. Standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday.
ವಾರ್ತೆಗೆ ಮತ್ತೆ ಸ್ವಾಗತ. ನಿರುದ್ಯೋಗಿಗಳ ಸಮಸ್ಯೆಗೆ ಉತ್ತರವಾಗಿ ಹುಟ್ಕೊಂಡಿದ್ದು ಈ ಸಂಸ್ಥೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕನಸಿನ ಕೂಸಿದು. 1982ರಲ್ಲಿ ಪ್ರಾರಂಭವಾಗಿ ಇಂದು ಸಾವಿರಾರು ನಿರುದ್ಯೋಗಿಗಳ ಬದುಕಿಗೆ ದಾರಿದೀಪವಾಗಿರೋ ಈ ಸಂಸ್ಥೆಯ ಕಂಪ್ಲೀಟ್ ಪರಿಚಯ ಇಲ್ಲಿದೆ. ಕೈ ಕಲಿತ ಜೀವನ ಬೆಳೆಸಿ ಅನ್ನೋ ಮಂತ್ರ ವಾಕ್ಯವನ್ನು ನಮ್ಮೆದುರು ಜೀವಂತಗೊಳಿಸಿರುವುದು ಈ ಸಂಸ್ಥೆ. ಇಂತಹ ಸಂಸ್ಥೆಯಲ್ಲಿ ಇಂದು ನಾವಿದ್ದೇವೆ. ಈ ಸಂಸ್ಥೆ ಯಾವುದೆಂದರೆ ಹುಜ್ರೆಯ ರೂಟ್ ಸೆಟ್ ಸಂಸ್ಥೆ. ಇಲ್ಲಿ ಸ್ವ ಉದ್ಯೋಗಿ ಆಕಾಂಕ್ಷಿಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ. ಈ ತರಬೇತಿಯ ಕಂಪ್ಲೀಟ್ ಡೀಟೇಲ್ಸ್ ಈಗ ನಿಮ್ಮೊಂದಿಗೆ. ಇದೀಗ ನಮ್ಮ ಜೊತೆ ರೂಟ್ ಸೆಟ್ನ ನಿರ್ದೇಶಕರಾದಂತಹ ಅಜಯ್ ಸರ್ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ರೂಟ್ ಸೆಟ್ನ ಮುಖ್ಯ ಉದ್ದೇಶವೇನು ಸರ್? ರೂಟ್ ಸೆಟ್ನ ಮುಖ್ಯ ಉದ್ದೇಶ ಅಂತ ಬಂದುಬಿಟ್ಟು ಎಂಪವರಿಂಗ್ ರೂರಲ್ ಯೂತ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಯುವತಿಯರು ಎಸ್ಪೆಷಲಿ ನಿರುದ್ಯೋಗ ಯುವತಿಯರನ್ನು ಇಲ್ಲಿ ಟ್ರೈನ್, ಅಂದರೆ ಇದು ಶಾರ್ಟ್ ಟರ್ಮ್ ಹೈಲಿ ಇಂಟೆನ್ಸಿವ್ ಟ್ರೈನಿಂಗ್ ಇರುತ್ತೆ. ಇಲ್ಲಿ ಟ್ರೈನಿಂಗ್ ಕೊಟ್ಬಿಟ್ಟು ಅವರೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್, ಅಂದರೆ ಅವರೊಂದು ಆಂಟ್ರಪ್ರಿನರ್ ಆಗಿ ಬಿಲ್ಡ್ ಮಾಡುವಂಥದ್ದು ನಮ್ಮ ರೂಟ್ ಸೆಟ್ನ ಮುಖ್ಯ ಉದ್ದೇಶ ಇರುತ್ತೆ. ಇದೀಗ ನಮ್ಮ ಜೊತೆ ಮತ್ತೊಬ್ಬರು ಸರ್ ಇದ್ದಾರೆ, ಹಿರಿಯ ಉಪನ್ಯಾಸಕರು ಇವರು, ಜೇಮ್ಸ್ ಸರ್ ಅಂತ. ಇವಾಗ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಈ ರೂಟ್ ಸೆಟ್ಟು ಬೇರೆ ತರಬೇತಿಗಳಿಗಿಂತ ಹೇಗೆ ವಿಭಿನ್ನ ಸರ್? ಇದರಲ್ಲಿ ವಿಶೇಷತೆ ರೂಟ್ ಸೆಟ್ಗಳಲ್ಲಿ ಏನು ಅಂತ ಕೇಳಿದ್ರೆ, ಒಂದು ರೆಸಿಡೆನ್ಷಿಯಲ್ ತರಬೇತಿ, ವಸತಿಯುತ ತರಬೇತಿ ಇರ್ತದೆ. ಮತ್ತು ತರಬೇತಿ ಆದಮೇಲೆ ಸುಮಾರು 2 ವರ್ಷಗಳ ಕಾಲ ಫಾಲೋಅಪ್ ಸಿಸ್ಟಮ್ ಇರ್ತದೆ. ಅಂದರೆ ಅವರ ಮನೆಗೆ ಹೋಗೋದು, ಅವ್ರ ಹತ್ರ ವಿಚಾರಿಸೋದು, ಅವ್ರಿಗೆ ಏನಾದರೂ ಸಮಸ್ಯೆ ಇದೆಯಾ ಕೇಳೋದು, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಮಾಡೋದು, ಅದು ಅದರಲ್ಲಿ ವಿಶೇಷತೆ ಇರುವಂಥದ್ದು. ಅದರ ಜೊತೆಗೆ ಕೇವಲ ಸ್ಕಿಲ್ಲಿಗೆ ಮಾತ್ರ ಅಲ್ಲ, ಸಾಫ್ಟ್ ಸ್ಕಿಲ್ಲಿನ ಬಗ್ಗೆ ಕೂಡ ಅವರಿಗೆ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ವಿಶೇಷ ಅಂತ ಹೇಳಿದರೆ ವ್ಯಕ್ತಿತ್ವ ವಿಕಸನಕ್ಕೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡುವಂಥದ್ದು. ಮಾರ್ಕೆಟಿಂಗಿನ ಬಗ್ಗೆ ಇರ್ಬೋದು, ಬೆಳಿಗ್ಗೆ 1 ಗಂಟೆಗಳ ಕಾಲ ಯೋಗಾಸನ ಇದೆ, ಶ್ರಮದಾನ ಇದೆ. ಹೀಗೆ ಬೇರೆ ತರಬೇತಿ ಸಂಸ್ಥೆಗಳಿಗಿಂತ ತುಂಬ ವಿಭಿನ್ನವಾಗಿ ವಿಶೇಷತೆಯಿಂದ ಕೂಡಿದ ಟ್ರೈನಿಂಗ್ ಇಲ್ಲಿ ನಡೀತಾ ಇರ್ತದೆ. ಸರ್, ಪ್ರಸ್ತುತ ಇಲ್ಲಿ ಎಷ್ಟು ತರಬೇತಿ ನಡೀತಾ ಇದೆ ಸರ್? ಈಗ ಎಟ್ ಎ ಟೈಮ್ ಈಗ 4 ತರಬೇತಿಗಳು ನಮ್ಮಲ್ಲಿ ನಡೀತಾ ಇದೆ. ಒಂದು ಬ್ಯೂಟಿ ಪಾರ್ಲರ್ ತರಬೇತಿ, ಆ್ಯಕ್ಚುಲಿ ಅದು ಸೋಮವಾರ ಕೊನೆಗೊಳ್ತಾ ಇದೆ. ಇನ್ನೊಂದು TV ಮತ್ತು ಎಲೆಕ್ಟ್ರಾನಿಕ್ಸ್ ರಿಪೇರಿ ತರಬೇತಿ, ಅದರಲ್ಲೂ ಕೂಡ 31 ಜನ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಹುಡುಗರು. ಇನ್ನೊಂದು ಮೋಟಾರ್ ರಿವೈಂಡಿಂಗ್, ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡಿಂಗ್, ಅದರಲ್ಲೂ ಕೂಡ 31-32 ಜನ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಅದರಲ್ಲೂ ಕೂಡ ಹುಡುಗರು. ಇನ್ನೊಂದು 6 ದಿನದ ಸಾರಿಗೆ ಗೊಂಡೆ ಕೊಡುವಂಥದ್ದು, ಕುಚ್ಚು ಮತ್ತು ಎಂಬ್ರಾಯ್ಡರಿ ತರಬೇತಿ ನಡೀತಾ ಇದೆ. ಅದರಲ್ಲೂ ಕೂಡ 30 ಜನ ವಿದ್ಯಾರ್ಥಿನಿಯರು ಭಾಗವಹಿಸ್ತಾ ಇದ್ದಾರೆ. ಒಟ್ಟಿಗೆ 4 ತರಬೇತಿಗಳು ಪ್ರಸ್ತುತ ನಡೀತಾ ಇದೆ. ಇದೀಗ ಪ್ರಸ್ತುತ ನಡೀತಿರೋ ತರಬೇತಿಗಳನ್ನ ಪರಿಚಯ ಮಾಡ್ಕೊಂಡು ಬರೋಣ. ಹಾಗೆ ಸರ್ ಅದ್ರ ಬಗ್ಗೆ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದನ್ನು ತಿಳ್ಕೊಂಡು ಬರೋಣ ಬನ್ನಿ. ಥ್ಯಾಂಕ್ ಯು. ಇದೀಗ ನಾವು ಬ್ಯೂಟಿಷಿಯನ್ ಟ್ರೈನಿಂಗ್ನಲ್ಲಿದ್ದೇವೆ. ಅಲ್ಲಿ ಯಾವ ಥರ ತರಬೇತಿ ನಡೀತಾ ಇದೆ ಅಂತ ನೋಡ್ಕೊಂಡು ಬರೋಣ. ಬ್ಯೂಟಿಷಿಯನ್ ತರಬೇತಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ನಮಸ್ತೆ, ನನ್ನ ಹೆಸರು ಮಾಧವಿ ರೈ ಅಂತ. ನಾನು ಇಲ್ಲಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ, ಗೆಸ್ಟ್ ಫ್ಯಾಕಲ್ಟಿಯಾಗಿ. ಈ ಒಂದು ತರಬೇತಿ ಸ್ಟಾರ್ಟ್ ಆಗಿ ಇವತ್ತಿಗೆ 30 ಡೇಸ್ ಆಯಿತು. ಇನ್ನು ಇದು ವರ್ಷದಲ್ಲಿ ಒಂದೇ ತರಬೇತಿನ, ಇನ್ನು ವರ್ಷದಲ್ಲಿ 2-3 ಬ್ಯಾಚ್ ಮಾಡ್ತೀರಾ ಅಂತ? ಇಲ್ಲ, ಇಷ್ಟರವರೆಗೆ ವರ್ಷದಲ್ಲಿ ಒಂದೇ ಬ್ಯಾಚ್ ಇದ್ದಿದ್ದು. ಈ ಸಲದಿಂದ 2 ಬ್ಯಾಚ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಇದು ಡಿಮ್ಯಾಂಡ್ ಇರುವಂತಹ ಒಂದು ಟ್ರೈನಿಂಗ್ ಆಗಿರೋದ್ರಿಂದ ಈ ಸಲ 2 ಬ್ಯಾಚ್ ಮಾಡುವ ಅಂತ ಇಲ್ಲಿ ಡಿಸೈಡ್ ಮಾಡಿದ್ದಾರೆ. ಬ್ಯೂಟಿಷಿಯನ್ ತರಬೇತಿ ಜೊತೆಗೆ ಇನ್ನೊಂದು ತರಬೇತಿ ಸಹ ನಡೀತಾ ಇದೆ. ಆ ತರಬೇತಿ ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ. ಸರ್, ಇಲ್ಲಿ ಇವಾಗ ಪ್ರಸ್ತುತ ನಡೀತಾ ಇರೋ ಟ್ರೈನಿಂಗ್ ಬಗ್ಗೆ ಹೇಳಿ. ಈ ತರಬೇತಿ ನಮ್ಮ ಮೋಟಾರ್ ರಿವೈಂಡಿಂಗ್, ಎಲೆಕ್ಟ್ರಿಕಲ್ ಮೋಟಾರ್ ರಿವೈಂಡಿಂಗ್ ತರಬೇತಿ. ಇದು ನನಗನ್ನಿಸುತ್ತೆ ಬಹಳ ಬೇಡಿಕೆ ಇರುವ ತರಬೇತಿಗಳಲ್ಲಿ ಇದು ಕೂಡ ಒಂದು. ಇದು ಪ್ರತಿ ವರ್ಷ ನಾವು 2 ತರಬೇತಿಗಳನ್ನು ಮಾಡ್ತೀವಿ. ಈಗಾಗಲೇ ನಾವು ಮೇ ತಿಂಗಳಲ್ಲಿ ಒಂದು ತರಬೇತಿಯನ್ನು ಮಾಡಿ ಮುಗಿಸಿದ್ದೀವಿ. ಇದು 2ನೇ ತರಬೇತಿ ಈ ವರ್ಷದ್ದು. ಇದು ನಿಮಗೆ ಗೊತ್ತಿದೆ, ಎಲ್ಲ ಕೃಷಿಕರಿಗೆ ತುಂಬ ಉಪಯೋಗವಾಗುವಂತಹ ಒಂದು ತರಬೇತಿ ಕಾರ್ಯಕ್ರಮ. ಇದರಲ್ಲಿ 31 ಜನ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇದು ತರಬೇತಿ ಸ್ಟಾರ್ಟ್ ಆಗಿ 5ನೇ ದಿನದಲ್ಲಿ ನಾವು ಕಾಲಿಟ್ಟಿದ್ದೀವಿ. ಇನ್ನು ಪ್ರಾಕ್ಟಿಕಲ್ ಸೆಷನ್ಗಳು ಇನ್ನೂ ತಾನೇ ಬರಬೇಕಾಗಿದ್ದಷ್ಟೇ. ಈಗ ಥಿಯರಿ ಕ್ಲಾಸುಗಳು ನಡೀತಾ ಇದೆ. ನೀವು ಬೋರ್ಡಲ್ಲೇ ನೋಡಿದರೆ ಗೊತ್ತಾಗುತ್ತೆ. ನೋಡಿ, ಇದೆಲ್ಲ ಗ್ರಾಫಿಕ್ಗಳು, ಮೋಟರ್ಗಳು ಹೇಗಿರ್ತದೆ, ಮೋಟರ್ಗಳ ವರ್ಕ್ಗಳು ಹೇಗಿರ್ತದೆ ಎಂಬುದರ ಬಗ್ಗೆ ಕೂಡ ಮಾಸ್ಟರ್ ಸ್ಟಾರ್ಟಿಂಗಿಂದ ಕ್ಲಾಸ್ ಮಾಡ್ತಾರೆ. ಇದೀಗ 2 ತರಬೇತಿಗಳನ್ನು ನೋಡ್ಕೊಂಬಂದಿದ್ದಾಯಿತು. ಇನ್ನು 3ನೇ ತರಬೇತಿ ಒಂದು ನಡೀತಾ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಡ್ತೀವಿ. ಸರ್, ಇಲ್ಲಿ ಯಾವ ಥರ ತರಬೇತಿ ನಡೀತಾ ಇದೆ ಸರ್?
ಇದು ಆಗ ನಾವು ನೋಡಿದ 2 ತರಬೇತಿಗಳಿಗಿಂತಲೂ ಸ್ವಲ್ಪ ವಿಭಿನ್ನವಾದಂಥ ತರಬೇತಿ. ಇದು ಕೇವಲ 6 ದಿನದ ತರಬೇತಿ. ಅದರಲ್ಲಿ 1 ದಿನ ನಿನ್ನೆ ಆಗಿದೆ, ಇವತ್ತು ಇಂದ ಸ್ಟಾರ್ಟ್ ಆಗುವಂಥದ್ದು. ಇದು ಸಾರಿಗೆ ಕುಚ್ಚ ಹಾಕುವಂಥದ್ದು, ಆಮೇಲೆ ಎಂಬ್ರಾಯ್ಡರಿ ಸ್ವಲ್ಪ ತರಬೇತಿ ಕೊಡುವಂಥದ್ದು. ಇದು ಬಹಳ ಶಾರ್ಟ್ ಟೈಮ್ ಕೋರ್ಸ್ ಇರುವಂಥದ್ದು. ಮ್ಯಾಮ್, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಟ್ರೈನಿಂಗ್, ಹೇಗೆ ನಡೀತಾ ಇದೆ? ನನ್ನ ಹೆಸರು ಬಂದು ರೇಷ್ಮಾ ಬೆಳ್ತಂಗಡಿ ಅಂತ. ನಾನು ಬೇಸಿಕ್ ವರ್ಕ್ ಮಾಡ್ತಾ ಇರೋದು ಅಪೋಲೋ ಹಾಸ್ಪಿಟಲಿ ಸೈಕಾಲಜಿ ಡಿಪಾರ್ಟ್ಮೆಂಟಲ್ಲಿ. ಬಟ್ ಈ ಲಾಸ್ಟ್ ಟೈಮ್ ನಾನು ಬಂದು ಕೇಳಿದೆ, ಇವತ್ತು ನನಗೆ ಫೋನ್ ಮಾಡಿ ಕರೆದಿದ್ದಾರೆ. ನಿನ್ನೆ ನಾನು ಬಂದೆ, ಹೇಗೋ 6 ದಿನದಲ್ಲಿ ಹೇಗಾಗುತ್ತೋ ನಾನು ಇದು ಮಾಡ್ಬೋದಾ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ನಿನ್ನೆಯಿಂದ ಬಂದಾಮೇಲೆ ಕಂಫರ್ಟ್ ಝೋನಲ್ಲಿದ್ದೀನಿ. ಜೊತೆ ನಾವು ಕಲಿತೀವಿ ಅಂತ ನನಗೆ ಬಂದಿದೆ, ಅಂದರೆ ಎಲ್ಲರಿಗೂ ಬಂದಿದೆ. ಹಾಗಾಗಿ ಇವತ್ತು ಮೇಡಮ್ ಬಂದು ನಮಗೆ ತುಂಬ ಪ್ರೊಟಿವೇಟ್ ಮಾಡಿದ್ದಾರೆ. ಸೊ ಐ ವಿಶ್ ನಾವು ಕಲಿತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ತನ್ನ ಅಂಗಸಂಸ್ಥೆಯನ್ನು ಹೊಂದಿರೋದು ರೂಟ್ಸೆಟ್. ಈಗಾಗಲೇ ಸಾವಿರಾರು ಜನರ ಬದುಕಿಗೆ ದಾರಿದೀಪವಾಗಿರುವಂತಹದ್ದು. ಇನ್ನು ಮುಂದೆಯೂ ಎಲ್ಲರಿಗೂ ದಾರಿದೀಪವಾಗಲಿ ಎಂದು ಆಶಿಸೋಣ. ಕ್ಯಾಮ್ರಾ ಪರ್ಸನ್ ಮನೋಜ್ ಜೊತೆ ಸೌಮ್ಯ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಹುಜ್ರೆ. ಡಿಜಿಟಲ್ ಜಗತ್ತಿನಲ್ಲಿ ಛಾಪು ಮೂಡಿಸೋಕೆ ಹೊರಟಿದೆ ನಮ್ಮ ಭಾರತ. ಇದಕ್ಕಾಗಿ ದೇಶ ವಿದೇಶಿಗಳ ಕಂಪನಿಗಳು ಭಾರತದಲ್ಲೇ ಡಾಟಾ ಸೆಂಟರ್ ಸರ್ವರ್ ಸ್ಥಾಪಿಸೋಕೆ ಬೇಕಾದ ವ್ಯವಸ್ಥೆ ಮಾಡಿಕೊಟ್ಟಿದೆ. ಇದರ ಕುರಿತ ಸಂಕ್ಷಿಪ್ತ ಮಾಹಿತಿ ಇಲ್ಲಿದೆ. ಭಾರತ ಡಿಜಿಟಲ್ ಶಕ್ತಿ ಕೇಂದ್ರವಾಗುವತ್ತ ವೇಗವಾಗಿ ಹೆಜ್ಜೆ ಹಾಕ್ತಿದೆ. ಈ ನಿಟ್ಟಿನಲ್ಲಿ ತನ್ನದೇ ನೆಲದಲ್ಲಿ ಸರ್ವರ್ ಸ್ಥಾಪನೆಗೆ ಅನುವು ಮಾಡಿಕೊಟ್ಟಿದೆ. ಇತ್ತೀಚೆಗೆ ಅಮೆರಿಕ ಮೂಲದ ಇಕ್ವಿನಿಕ್ಸ್ ಸಂಸ್ಥೆಯ ಡಾಟಾ ಸೆಂಟರ್ ಅನ್ನ ತಮಿಳುನಾಡಿನ ಸೆರುಸರಿ ಸಿಟ್ಕಾಟ್ ಪ್ರದೇಶದಲ್ಲಿ ಸ್ಥಾಪಿಸಿದೆ. ಸುಮಾರು 6 ಎಕರೆ ಪ್ರದೇಶದಲ್ಲಿ ಈ ಡಾಟಾ ಸೆಂಟರ್ ನಿರ್ಮಾಣವಾಗಿದೆ. CN1 ಡಾಟಾ ಸೆಂಟರ್ 4 ಅಂತಸ್ತಿನ ಕಟ್ಟಡವಾಗಿದ್ದು, ಪೂರ್ಣಗೊಂಡ ನಂತರ ಒಟ್ಟು 4250 ಕ್ಯಾಬಿನೆಟ್ಗಳ ಸಾಮರ್ಥ್ಯವನ್ನು ಹೊಂದಲಿದೆ. ಮೊದಲ ಹಂತದಲ್ಲಿ 800 ಕ್ಯಾಬಿನೆಟ್ಗಳನ್ನು ಸಿದ್ಧಪಡಿಸಲಾಗಿದ್ದು, ಇದಕ್ಕೆ ಸುಮಾರು $69 ಮಿಲಿಯನ್ ಹೂಡಿಕೆ ಮಾಡಲಾಗಿದೆ. ಇದು AI ರೆಡಿ ವ್ಯವಸ್ಥೆಯಾಗಿದ್ದು, ಹೈ ಡೆನ್ಸಿಟಿ ಕಂಪ್ಯೂಟಿಂಗ್ಗಾಗಿ ಲಿಕ್ವಿಡ್ ಕೂಲಿಂಗ್ ವ್ಯವಸ್ಥೆಯನ್ನು ಹೊಂದಿದೆ. 1ರಿಂದ ಕೃತಿಕ ಬುದ್ಧಿಮತ್ತೆ, ಮಷಿನ್ ಲರ್ನಿಂಗ್, ಬಿಗ್ ಡಾಟಾ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಕೆಲಸಗಳಿಗೆ ಸಹಾಯವಾಗುತ್ತದೆ. ಈ ಡಾಟಾ ಸೆಂಟರ್ ಭಾರತಕ್ಕೆ ಅನೇಕ ರೀತಿಯಲ್ಲಿ ಸಹಾಯ ಮಾಡಲಿದೆ. OTT ಪ್ಲಾಟ್ಫಾರ್ಮ್ಗಳು, ಇ-ಕಾಮರ್ಸ್, ಆನ್ಲೈನ್ ಬ್ಯಾಂಕಿಂಗ್, ಗೇಮಿಂಗ್ ಮತ್ತು ಡಿಜಿಟಲ್ ಪೇಮೆಂಟ್ ಸೇವೆಗಳು ಇನ್ನಷ್ಟು ವೇಗವಾಗಿ ಮತ್ತು ಭದ್ರತೆಯೊಂದಿಗೆ ಕಾರ್ಯನಿರ್ವಹಿಸಲಿವೆ. ದೇಶೀಯವಾಗಿ ಡೇಟಾ ಸಂಗ್ರಹಣೆ ಸಾಧ್ಯವಾಗುವುದರಿಂದ ಡಾಟಾ ಭದ್ರತೆ ಸುಲಭವಾಗುತ್ತದೆ. ದೇಶದ ಈ ಸಾಧನೆಯ ಬಗ್ಗೆ ಹೆಮ್ಮೆ ಪಡೋಣ. ದೇಶ ಕಟ್ಟುವ ಕಾರ್ಯದಲ್ಲಿ ಕೈ ಜೋಡಿಸೋಣ. ಮೇಘ ಗಲಗಲಿ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, STM ಕಾಲೇಜ್ ಉಜಿರೆ. ಇದೀಗ ಸಣ್ಣದೊಂದು ಬ್ರೇಕ್ನ ನಂತರ ನಮ್ಮೂರ ವಾರ್ತೆ ಮತ್ತೆ ಮುಂದುವರಿಯುತ್ತದೆ. It's just a college until you step inside. But when you start exploring, you will surely realize that it's a place where your aspirations come alive. Here, your creativity flourishes in a student-friendly environment. With infrastructure meeting the needs of every student from every stream. Why settle for ordinary when you can embark on an extraordinary journey? Are you ready to dive into endless opportunities? Join STM College Ajire. Let the journey begin.
standing here, I still feel the excitement of stepping into this place where every corner revealed endless opportunities for learning. Walking through these corridors, I can still hear the echoes of our conversation and laughter. In this learning space, it was all about exchanging ideas, each one reshaping our thought process. During every movie shoot, we captured stories we felt, learning the art of visual storytelling. Hidden in the quiet corner, this lab was a creative space. Hello, can you hear me? Was my first time holding a mic for P2C. The Student Lecture Series platform encouraged students to share their perspectives, meaningful discussions and talks. The canteen, where every cup of tea blended with laughter and gossip. The gym was hub of strength, where we recharged our energy to face the challenges ahead. Broadcasting on community radio, I felt the power of my words connecting many hearts with one voice. The college has brought me this long way, but the memories made here still feels like it was yesterday. ಬ್ರೇಕ್ನ ನಂತರ ನಮ್ಮೂರ ವಾರ್ತೆಗೆ ಮತ್ತೆ ಸ್ವಾಗತ. ಇದೀಗ ಸ್ಪೀಡ್ ನ್ಯೂಸ್. ಧರ್ಮಸ್ಥಳದಲ್ಲಿ ಸೆಪ್ಟೆಂಬರ್ 14ರಂದು 27ನೇ ವರ್ಷದ ಭಜನಾ ಕಮ್ಮಟ ಸಮಾರೋಪ ನಡೆಯಿತು. ಕಾರ್ಯಕ್ರಮದಲ್ಲಿ ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಮುಖ್ಯ ಅತಿಥಿಯಾಗಿದ್ದರು. ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಅಧ್ಯಕ್ಷತೆ ವಹಿಸಿದ್ರು. ರಾಜ್ಯದ ಹಲವೆಡೆಯಿಂದ ಬಂದಿದ್ದ ಭಜಕರು, ಭಜನಾ ತಂಡಗಳು ಕಮ್ಮಟದಲ್ಲಿ ಭಾಗವಹಿಸಿದ್ದವು. ಧರ್ಮಸ್ಥಳದ ಅಮೃತವರ್ಷಿಣಿ ಸಭಾಭವನದಲ್ಲಿ ಸೆಪ್ಟೆಂಬರ್ 21ರಂದು ಎಸ್ಡಿಎಂ ಹಿರಿಯ ವಿದ್ಯಾರ್ಥಿಗಳ ಮಹಾಸಮ್ಮೇಳನ ನಡೆಯಿತು. ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟ 56 ಸಂಸ್ಥೆಗಳ ಸುಮಾರು 10,000 ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ವೇಳೆ ಎಸ್ಡಿಎಂನ ಹಿರಿಯ ವಿದ್ಯಾರ್ಥಿ, ಪ್ರಸ್ತುತ ಮೂಡಬಿದ್ರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾಸ್ ಸೇರಿದಂತೆ ಅನೇಕರು ಹೆಗ್ಗಡೆಯವರನ್ನ ಗೌರವಿಸಿದ್ರು. ಉಜಿರೆಯ ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದಲ್ಲಿ ಸೆಪ್ಟೆಂಬರ್ 22ರಂದು ಸೈಕೋಥೆರಪಿ ಬೂತ್ ಕ್ಯಾಂಪ್ ನಡೆಯಿತು. ಎಮೋಕೇರ್ ಪ್ರೈವೇಟ್ ಲಿಮಿಟೆಡ್ನ ಡೈರೆಕ್ಟರ್ ಸೀತಾಲಕ್ಷ್ಮಿ ಶಿವಕುಮಾರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಕೌನ್ಸಿಲಿಂಗ್ ನೀಡುವ ನಿಟ್ಟಿನಲ್ಲಿ ಕಾಲೇಜಿನ ಸ್ನಾತಕೋತ್ತರ ಮನಃಶಾಸ್ತ್ರ ವಿಭಾಗ ಈ ಬೂತ್ ಕ್ಯಾಂಪ್ ಆಯೋಜಿಸಿತ್ತು. ಉಜಿರೆಯ ಎಸ್ಡಿಎಂ ಸ್ನಾತಕೋತ್ತರ ಕೇಂದ್ರದಲ್ಲಿ ಸೆಪ್ಟೆಂಬರ್ 22ರಂದು ಬಿಲ್ಡಿಂಗ್ ರಿಲಯೇಬಲ್ ಎಐ ಸಿಸ್ಟಮ್ ಕಾರ್ಯಕ್ರಮ ನಡೆಯಿತು. ಉಜಿರೆಯ ಎಸ್ಡಿಎಂ ಐಟಿ ಕಾಲೇಜಿನ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ತ್ಯಾಗರಾಜು ಕಾರ್ಯಕ್ರಮ ಉದ್ಘಾಟಿಸಿದರು. ಕಾಲೇಜಿನ ಸಂಖ್ಯಾಶಾಸ್ತ್ರ ವಿಭಾಗ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ಈಟ್ ರೈಟ್ ಫಾರ್ ಅ ಬೆಟರ್ ಲೈಫ್ ಆಹಾರ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಎಸ್ಡಿಎಂ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜಿನ ಪೌಷ್ಟಿಕಾಂಶ ಮತ್ತು ದೈಹಿಕ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಗೀತಾ ಬಿ ಶೆಟ್ಟಿ ಸಂಪನ್ಮೂಲ ವ್ಯಕ್ತಿಯಾಗಿತ್ತು. ಸಸ್ಯಶಾಸ್ತ್ರ ವಿಭಾಗ ಈ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಉಜಿರೆಯ ಎಸ್ಡಿಎಂ ಕಾಲೇಜಿನಲ್ಲಿ ಸೆಪ್ಟೆಂಬರ್ 17ರಂದು ಮಾಲಿಕ್ಯುಲರ್ ಮತ್ತು ಕ್ವಾಂಟಮ್ ರಹಸ್ಯಗಳು ಕುರಿತ ಕಾರ್ಯಾಗಾರ ನಡೆಯಿತು.
ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾಲೇಜಿನ ರಸಾಯನಶಾಸ್ತ್ರ ವಿಭಾಗ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಹಾಗೂ ತಂತ್ರಜ್ಞಾನ ಮಂಡಳಿಯ ಸಹಭಾಗಿತ್ವದಲ್ಲಿ ಕಾರ್ಯಾಗಾರ ನಡೆಯಿತು. ಉಜಿರೆಯ ರೂಟ್ಸೆಟ್ ಸಂಸ್ಥೆಗೆ ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನರ್ವಾಡೆ ವಿನಾಯಕ್ ಕಾರಬಾರಿ ಭೇಟಿ ನೀಡಿತ್ತು. ರೂಟ್ಸೆಟ್ನಲ್ಲಿ ತರಬೇತಿ ಪಡೆದಿರೋ ಶಿಬಿರಾರ್ಥಿಗಳ ಜೊತೆ ಸಂವಾದ ನಡೆಸಿದರು. ಈ ವೇಳೆ ಮಾತನಾಡಿ, ರೂಟ್ಸೆಟ್ ಸಂಸ್ಥೆಯಲ್ಲಿ ಪ್ರಾಯೋಗಿಕ ತರಬೇತಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡೋದ್ರಿಂದ ಶಿಬಿರಾರ್ಥಿಗಳಿಗೆ ಕೌಶಲ್ಯ ಪಡೆಯಲು ಸಾಧ್ಯವಾಗ್ತಿದೆ ಎಂದರು. ಇವಿಷ್ಟು ಈ ವಾರದ ಪ್ರಮುಖ ಸುದ್ದಿಗಳು. ವಾರದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮೂರ ವಾರ್ತೆ.